ನಮಸ್ತೆ ಕರ್ನಾಟಕ. ಇವತ್ತು ನಾನು ನಡೆದೆ ನಮ್ಮ ಮನೆದವ್ರಿಗೆ ಅಂದ್ರೆ ಸಂಗಮಕ್ಕೆ. ನೀವೆಲ್ಲ ಸಂಗಮ್ ಹಿಸ್ಟ್ರಿ ಬಗ್ಗೆ ಬಕ್ಕೊಳ್ಳೋ ಇಂಟ್ರೆಸ್ಟೆಡ್ ಇದ್ದೀವಿ ಅಂತ ನಂಗೆ ಭಾಳ ಸರಿಯಾಗಿ ಗೊತ್ತಾಯಿತು. ಅದೇ ಕಡೆಯಿಂದ ಫುಲ್ ರೆಡಿಯಾಗಿ ನಡೆದೆವು. ಅಲ್ಲಿ ಗಾಡಿ ಪೇಪರ್ಸು ಮತ್ತು ಫುಲ್ ಚಿಲ್ಡ್ ಬಾಟಲು ಮತ್ತು ಹೆಲ್ಮೆಟ್ ಕಂಪಲ್ಸರಿ ಅದ. ಯಾಕಂದ್ರೆ ನಾವು ಕರ್ನಾಟಕ ಪಾಸ್ಔಟ್ ಮಾಡ್ಕೊಂಡು ಹೋಗ್ಬೇಕಾಯ್ತದ. ಆ ನಡ ನಾವು ಪೊಲೀಸರು ಸಿಗ್ತಾರೆ. ಹೆಲ್ಮೆಟ್ ಅವನಿದ್ದರೆ ಒಂದು 500 ರೂಪಾಯಿ ಕಮ್ಮಿ ದಂಡ ಬೀಳ್ತದೆ. ಓಕೆ, ಈಗ ಸಿಗ್ತೇವೆ ಬೈಕ್ ಬಲ್ಲಿ. ಲೆಟ್ಸ್ ಗೋ. 6.5 hours later. ಅಂತೂ ಇಂತೂ ಬಂದು ಮುಡ್ದೇವು ಸಂಗಮಕ್ಕೆ. ಕಡೆ ಹಾದಿ ಫುಲ್ ಸ್ಕ್ಯಾರಿ ಅದಪ್ಪ, ಫುಲ್ ಕಚರ ಅದ ಇಲ್ಲಿದ್ದು ಸಂಗಮ್ ಒಳಗೆ. ಗುಡಿದ ಭಾಳ ಡೀಸೆಂಟ್ ಹಿಸ್ಟ್ರಿ ಅದ, ಅದು ಕವರ್ ಮಾಡ್ತಾ ಈಗ ನೋಡ್ರಿ ಭಾಳ ಹೋಗಿ. ಅಣ್ಣನ ಕಾಲ ಸ್ಲೈಡಾಗಿ ಜಾರ್ತಿಗೆ. ಈ ಜಾಗದಾಗ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ 4 ಕಡೆಯಿಂದ ಭಕ್ತರು ಬರ್ತಾರೆ. ಇನ್ನು ಹೆಚ್ಚಿಗೆ ಬರ್ತಾರೆ. ಸ್ಟೇಟ್ಗೋದನ್ನು ಲೆಕ್ಕ ಇಲ್ಲ. ಭಕ್ತರು ಕಡೆಯಿಂದ ಇರ್ತಾರೆ, ಎಲ್ಲ ಕಡೆಯಿಂದ ಜೋರು ಕರ್ಸ್ಕೊತಾರ. ಎಚ್ಚಪ್ಪ ಸ್ಟ್ಯಾಂಡ್ದಾಗ ಸದ್ಯಕ್ಕೆ ಈಗ ಅಡ್ವಾರ ಬಂದಿ ಕಡೆಯಿಂದ ನಮಗೆ ಭಕ್ತಾದಿಗಳ ಸಂಖ್ಯೆ ಕಾಣಿಲ್ಲ. ಅಂದ್ರೆ ಭೀ ಒಂದು ಲಿಮಿಟ್ನಾಗ ಮದುವೆ ಮಕ್ಕಳು ಬಂದಾರ. ಈಗ ಮೈಯದನ್ನು ತೊಗೊಂಡು ದರ್ಶನ ಮಾಡ್ತೇವೆ. ಸದ್ಯ ಒಳಗೆ ಕುಂಡದ ಪಬ್ಲಿಕ್ ಅದ ಸದ್ಯ ಕುಂಡದಾಗ. ಅಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ, ದಿನ ಇರ್ತದೆ. ಮೋಸ್ಟ್ಲಿ ಹುಣ್ಣಿ ಅಮಾಸೆ ಸಮಯದಾಗ ಇದ್ದಾರೆ, ಹೆಚ್ಚಿನ ಪ್ರಮಾಣದಾಗ ಇರ್ತದೆ. ಯಾರ ಸಂಗಮಕ್ಕೆ ಬರ್ತಾರೆ ಕನ್ನಡ ತಿಳಿಸ್ರಿ ನೋಡ್ರಿ. ಗುಡಿದ ಫುಲ್ ಡಾಕ್ಯುಮೆಂಟ್ರಿ ಕೊಡ್ತಾ. ಅಲ್ಲಿ ಸೆಕ್ಯೂರಿಟಿ ಬೇಕಾದ್ರೆ ಗುಡಿಯಾಗ ಭಾಳ ಮಸ್ತ್. ಎಲ್ಲ ಕಡೆ ಕ್ಯಾಮ್ರಾ. ಈ ನಾಡಲ್ಲಿಂದ ಪಬ್ಲಿಕ್ ಜಮಾ ಆಗ್ತದೆ. ಈ ಕಡೆಯಿಂದ ಊರವ್ರು ಬರ್ತಾ ಇರ್ತಾರೆ. ಆ ಕಡೆಯಿಂದ ಹುಣ್ಣಿ ಅಮಾಸೆ ಸಮಯದಾಗ ಊರವ್ರು ಹಡಗಿನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಹರಿಗಿನ ನಂಬತ್ಲೆ ಯಾರು ಕರ್ನಾಟಕ ಬೇರೆ ಸ್ಟೇಟಿಂದ ಬರ್ತಾರೆ ಅವ್ರ ಲೈನ್ ಹತ್ತಿ ದರ್ಶನ ಮಾಡ್ತೇವೆ. ಈ ಕಡೆಯಿಂದ ಸೆಕ್ಯೂರಿಟಿ ಗಾರ್ಡ್ ಆಗಿ ಪೊಲೀಸ್ ಅದನ್ನು ಕುಂತಾರ ನೋಡ್ರಿ. ಮೈ ತಗೊಂಡು ಒಳಗದನ್ನು ನೋಡೋದು. ಕ್ಯಾಮ್ರಾ ದೇವ್ರ ದರ್ಶನ ಮಾಡಕ್ಕೆ ಸಿಗುತ್ತು. ಪರ್ಮಿಷನ್ ತಿಳ್ಕೊಂಡು ಗೋಣವ 6 ಕಿಲೋಮೀಟರ್ ಒಳಗೆ ಮಾಡ್ತೇವೆ. ಯಾರಿಗಾರ ಗುಡಿ ಪೂಜಾಗಳ ಕಡೆ ಖುಷಿ ತಿಳ್ಕೊಳ್ಳೋಕೆ ಬರ್ತವೆ. ಓಕೆ, ಸಿಗೋದು. ಈ ನೀರಿಂದು ಒಂದು ವಿಶೇಷತೆ ಹೇಳ್ಬೇಕಂದ್ರೆ, ಸಂಗಮ್ ನೀರಿನಾಗ ಯಾರು ಭೀ ಕುಷ್ಠ ರೋಗಿಗಳು ಇರ್ತಾರಲ್ಲ ಅವ್ರು ಈ ನದಿಯಾಗ ಸ್ನಾನ ಮಾಡ್ರಂದ್ರೆ ಈ ಜಾಗದ ಸ್ನಾನ ಮಾಡ್ರಂದ್ರೆ ನದಿಯಾಗ ಅವ್ರದ್ದು ಕುಷ್ಠ ರೋಗ ಪರಿಹಾರ ಆಯ್ತಾವ ಅಂತ ಹೇಳಿ ಸ್ಥಳೀಯರ ನಂಬಿಕೆ ಅದ. ಕೇತಕಿ ಸಂಗಮೇಶ್ವರ ದೇವಸ್ಥಾನಕ್ಕ ದಕ್ಷಿಣದ ಕಾಶಿ ಅಂತ ಕರೀತಾರ ಅಂದ್ರೆ ನೀವು ಖರೆ ತಿಳಿತ್ರಿ. ಜೈ ಶ್ರೀರಾಮ್ರೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇವತ್ ನಾವು ಬಂದಿದ್ದು ತೆಲಂಗಾಣ ರಾಜ್ಯದ ಸಂಗಾರೆಡ್ಡಿ ಜಿಲ್ಲೆಯ ಜಹೀರಾಬಾದ್ ನ ಶ್ರೀ ಕ್ಷೇತ್ರ ಸಂಗಮೇಶ್ವರ ದೇವಸ್ಥಾನಕ್ಕೆ. ಕೋಟ್ಯಾಂತರ ಭಕ್ತರ ಮನೆ ದೇವ ಶ್ರೀ ಕೇತಕಿ ಸಂಗಮನಾಥ. ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಈ ದೇವಸ್ಥಾನ ಹ್ಯಾಂಗ್ ಸೃಷ್ಟಿ ಆಯ್ತಂದ್ರ ಬ್ರಹ್ಮದೇವನ ಅನುಷ್ಠಾನದಿಂದ ಈ ದೇವಸ್ಥಾನ ಸೃಷ್ಟಿ ಆಗ್ತದ. ಅನುಷ್ಠಾನ ಇದೆಯೋ ಅದು ಹೊಸ ವರ್ಡ್ ಅಂತ ಹೇಳಿ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಕನ್ನಡ ಒಳಗ ಯೋಜನೆ ಅಂತ ಐತದ, ಇಂಗ್ಲಿಷ್ ಒಳಗ ಪ್ಲಾನಿಂಗ್ ಅಂತ ಐತದ. ಯೋಜನೆ ಮಾಡಿ ಮಂತ್ರಗಳ ಮೂಲಕ ಈ ದೇವಸ್ಥಾನ ಕಟ್ತಾರ. ಮೊದಲು ಈ ಕಲ್ಲಿಗ 3 ಬಟ್ಟೆ ಚತ್ತಿರಂತ. ಈಗ ನಾವು ಟ್ರೈ ಮಾಡಾರಿ ಹೇಳ್ತದಲ್ಲ ಅಂತ. ಈಗ ದೊಡ್ಡ ಕಲ್ಲು ಇಕ್ಕ್ಯಾರ, ಪಲ್ಲೆ ಸಣ್ಣ ಕಲ್ಲು ಐತಿ. ಈಗ ಪಲ್ಲೆ ದೊಡ್ಡ ಕಲ್ಲು ಮಾಡ್ಯಾರ. ಹಾಗಾಗಿ ಈಗ ಜರ ಮುಷ್ಕಿಲ್ ಅದ ಹೇಳೋದು. ಈಗೆಲ್ಲ ಪಾಸಿಬಲ್ ಕಮ್ಮಿ ಆಗ್ಯದ. ಈಗ ಇದು ನವಗ್ರಹ ಕುಂಡ. ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಈ ದೇವಸ್ಥಾನ ಹ್ಯಾಂಗ್ ಸೃಷ್ಟಿ ಆಯ್ತಂದ್ರ ಬ್ರಹ್ಮದೇವನ ಅನುಷ್ಠಾನದಿಂದ ಈ ದೇವಸ್ಥಾನ ಸೃಷ್ಟಿ ಆಗ್ತದ. ಯೋಜನೆ ಮಾಡಿ ಮಂತ್ರಗಳ ಮೂಲಕ ಈ ದೇವಸ್ಥಾನ ಕಟ್ತಾರ.
ನಾವು ಫುಲ್ಲ ಟೈಮ್ನಾಗ ಬಂದಂತ ಇಷ್ಟೆಲ್ಲ ನಮಗೆ ಎಲ್ಲಿ ಬಿನೇ ಅನ್ಸಲ್ಲ ಅಂಟದ ಅಂದ್ರೆ ಹುಣ್ಣಿ ಮತ್ತು ಸಮಯದಾಗ ಬರ್ತೀವಿ ಅಂದ್ರೆ ಇಲ್ಲಿ ಒಡ್ಡಾಳಕ್ಕೆ ಹಾದಿ ಇರಲ್ಲ ಅಷ್ಟು ಪಬ್ಲಿಕ್ ಫುಲ್ ರಶ್ ಆಗಿದಿರ್ತದೆ. ಅಣ್ಣ ಕನ್ನಡ ಬರ್ತದ ಜರ ಗುಡಿ ಬಾರ್ದ ಹೇಳಿ ಏನು ಎಷ್ಟು ಹೇಳಿ ಗುಡಿ ಬಾರ್ಯದಾಗ ಅಂದ್ರೆ ಲಿಂಗ ಶಿವ ಪಾರ್ವತಿ ಹಾಂ ಗುಂಡ ಮೇಲೆ ಗುಂಡ ಮೇಲೆ ನೀರು ಬರ್ತದೆ. ಕಾಶಿಲಿಂದ ಬರ್ತಾವ. ಓಕೆ, ಇದು ದಕ್ಷಿಣ ಕಾಶಿ ಉತ್ತರ ಕಾಶಿ ಅಂತ. ಇದು ದಕ್ಷಿಣ ಕಾಶಿ ಎಂಬುದನ್ನ ಕೇಳಿದೆ. ಒಬ್ಬ ಮಹಾರಾಜಾಗ ಏನೋ ಕುಷ್ಠರೋಗ ಇರ್ತದ, ಅದು ಎಲ್ಲ ಕಡೆ ಪರಿಹಾರ ಮಾಡ್ಕೋತಾ ಓಡಾಡ್ಕೋತಾ ಇರ್ತಾರ. ಅವ್ರಿಗೆ ಎಲ್ಲಿ ಭೀ ಆಗಲ್ಲ, ಈ ನಡನೆ ಇರ್ತದೆ ಖಾಲಿ. ಆ ಗುಡಿ ಸಣ್ಣ ಗುಡಿ ಅದ ಗುಂಡದ ಬಾಜಿ, ಹಾಂ ಅಲ್ಲಿ ಅವರು ಜಿಂದ ಸಮಾಧಿ ಅವರೇ ಯಾರು ಮಹಾರಾಜರು? ಈ ದೇವಸ್ಥಾನದ ಹೈಲೈಟಿಂಗ್ ಪಾರ್ಟ್ ಏನಂದ್ರ ಅದುವೇ ಅಮೃತ ಕುಂಡ. ಕೃತಯುಗದಾಗ ಸೂರ್ಯವಂಶದ ದೊರೆ ಲಿಂಗ ಕುಪೇಂದ್ರ ಭೂಪಾಲನು ತೀವ್ರವಾದ ಚರ್ಮ ರೋಗದಿಂದ ಬಳತಾ ಇರ್ತಾರ. ಅದು ಕಡಿಮೆ ಮಾಡ್ಕೊಂಬ ಸಲುವಾಗಿ ಎಲ್ಲ ಪುಣ್ಯ ಕ್ಷೇತ್ರಗಳಿಗ ಸಂಚಾರ ಮಾಡ್ತಾ ಇರ್ತಾರ. ಒಂದಿನ ಹಂಗೆ ಸಂಚಾರ ಮಾಡುವಾಗ ಜರಸಂಗಮ್ದು ನೀರ್ ಕುಡಿತಾರ. ಗುಂಡದ ಪಕ್ಕದ ಗಿದ್ದಿ ಸರಪತಿಗೆ ಪ್ರಾರ್ಥನೆ ಮಾಡ್ತಾರ. ರಾಜ ಕುಪೇಂದ್ರ ಭೂಪಾಲ ಅವನ ಅರಮನೆ ಕಾಲಿಕ್ಕಿದಾಗಿನೇ ಅವನ ಚರ್ಮ ರೋಗ ಎಲ್ಲ ವಾಸಿಯಾಗಿದ್ದಿರ್ತದ. ಅದನ್ನ ನೋಡಿದ ಅವನ ಹೆಂಡತಿ ಚಂದ್ರಕಲಾ ಕೇಳ್ತಾರ, ಇದೆಲ್ಲ ಹೇಗ್ ಸಾಧ್ಯ ಆಯ್ತು, ಇದು ಪವಾಡ ಯಾವ ರೀತಿ ಆಗ್ತಂದ್ರ ರಾಜ ಶ್ರೀ ಕ್ಷೇತ್ರದಾಗ ನಡೆದಂತ ಎಲ್ಲಾ ಪವಾಡದ ಬಗ್ಗೆ ಹೇಳ್ತಾರ. ಅಗೇನ್ ಅಂಡ್ ಅಗೇನ್ ಮಹಾದೇವ ಶಿವ ಪಾರ್ವತಿ. ಇಲ್ಲಿ ಗುಂಡ ಕಾಣತ್ತದ, ಅಲ್ಲಿ ನಾಗದೇವತೆ. ಮುಸ್ಲಿಂ ನಂಗನ್ ಸಮಿತಿಗೆ ಇದ್ದಿರ್ಬೇಕು ಅವ್ರ ಸಮಾಧಿ. ಅಮೃತಗುಂಡ ತೆಲುಗು ತೆಲುಗುದಾಗ ಹೋದ್ರಿ, ಬರ್ಲೋದಾರ ನಾ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತಾ. ಸ್ವಾಮಿಗವರ ಸ್ವಾಮಿಗಳಿಗೆ ಕೇಳಕ್ ಬರ್ತದೆ. ಸ್ವಾಮಿಗಳೇ ಕನ್ನಡ ಬರ್ತದ್ರಿ? ಈಗ ವಿಡಿಯೋ ತೆಗಿತಾರೆ. ಹಾಂ, ಯೂಟ್ಯೂಬ್ದಾಗ ಬಿಡೋ ಕಡೆಯಿಂದ. ಇಲ್ಲಿ ಕನ್ನಡ ಮ್ಯಾಗ ಬಿಟ್ಟಿಲ್ಲ ಯಾರು ಭೀ ಕನ್ನಡ ಒಳಗೆ. ಇಲ್ಲಿ ತೆಲುಗು ಒಳಗೆ ಬಿಟ್ಟಾರ, ಮರಾಠಿದಾಗ ಬಿಟ್ಟಾರ. ಕನ್ನಡದಾಗ ನಮ್ಮ ಕನ್ನಡ ಪಬ್ಲಿಕ್ಕಿಗೆ ಗೊತ್ತಿಲ್ಲ ಹೆಚ್ಚಿಗೆ, ಅದ ಕಡೆಯಿಂದ ಕನ್ನಡ ಬರ್ದ ಬಿಡ್ಲಿದ್ದೇವೆ ನಾವು. ಏನು ಯೂಟ್ಯೂಬ್ ಚಾನಲ್ ಏನೋ UK ರೆಡ್ಡಿ ಬ್ಲಾಗ್ಸ್. ಈಗ ನಿಮ್ಗೇನು ಮಾಹಿತಿ ಇದೆ ಗುಡಿ ಬಗ್ಗೆ? ನಮ್ಮ ದೊಡ್ಡ ಪೂಜಾರಲ್ಲಿ ಕುಂತಾರ, ಎಲ್ಲಿ ಕೇಳಾರೆ? ಕುಂತಾರ. ಹಾಂ, ಕೇಳಿ ಕ್ಲಾರಿಟಿ ಹೇಳ್ತಾರೆ. ಅವ್ರಿಗೆ ಕೇಳಂತ್ರಿ? ಎಂಥ ಸ್ವಾಮಿಗಳ ಹೆಸರು? ಬಸವೇಶ್ವರ ಬಸವೇಸ್ವಾಮಿ. ಇಲ್ಲಿ ಕೇಳಾರೆ? ಥ್ಯಾಂಕ್ ಯು. ಈಗ ಬಸವ ಸ್ವಾಮಿಗಳು ಭೇಟಿ ಆಗಬೇಕು ನೋಡ್ರಿ. ಬಸವ ಸ್ವಾಮಿಗಳು ಹೋಗ್ರಿ, ಎಲ್ಲಿದ್ದಿರ್ಬೇಕು ನಮ್ಮ ಬಸವ ಸ್ವಾಮಿಗಳು. ಹೆಚ್ಚಿ ಸಂಗಮ್ ಬಾರ್ದಾನೆ ಟಿಪ್ಪಣಿ ಕೊಡಲ್ಲ ಅಣ್ಣ. ಬಸವ ಸ್ವಾಮಿಗಳು ಯಾರು? ಪೂರ ಇಲ್ಲ, ಹೆಚ್ಚಿಗೆ ಯಾರಿಗೆ ಗೊತ್ತದ ಗುಡಿ ಬಗ್ಗೆ? ಅವ್ರೇನಲ್ಲ ಸ್ವಾಮಿಗಳೇ ನಮಸ್ತೆ. ಶಾಲೆ ಕಟ್ಟಾಯ್ತು. ಜರ ಗುಡಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾರ ಕನ್ನಡ ಒಳಗೆ? ಅನುಷ್ಠಾನ ಮಾಡಿದ ಸ್ಥಳ ಇದು. ಹಾಂ, ಇದು ಪುರಾತನ ದ್ವಾಪಾರಯುಗ, ತ್ರೇತಾಯುಗ, ಕಲಿಯುಗ, 3 ಯುಗ ನಾವು ಇದು ಮಾಡ್ತೀವಿ. 3 ಯುಗ. ಹಾಂ, ಉತ್ತರದಿಂದ ದಕ್ಷಿಣ. 3ನೇ ಯುಗ ನಡೆದಿದ್ದು. ಹಾಂ, ಹಜಾರು ವರ್ಷಗಳಲ್ಲಿ ನಡೆದ ಮಾತು. ಭಾಳ ನಮ್ಮ ಕನ್ನಡ ಜನರಿಗೆ ಬರ್ತಾರೆ ಭಾಳ ಗುಡಿಗೆ. ಭಾಳ ಪ್ರಬಲ ಅದು. ನಾವು ಏನು ಅಂದ್ಕೊಂಡಿದ್ವಿ, ಭಾಳ ಇದಾಗಿ ಕೆಲಸ ಐತೆ ಅಲ್ಲಿ. ಅಮಾವಾಸ್ಯೆಗೆ 20,000 ಜನರು ಇರ್ತಾರೆ ಇಲ್ಲಿ. ಹಾಂ, ಅಮಾವಾಸ್ಯೆಗೆ ಅಲ್ಲೆಲ್ಲ ಎಕ್ಸ್ಟ್ರಾ ಬ್ಯಾರಿಕೇಡ್ ಹಚ್ತಾರಲ್ಲ. ಶ್ರಾವಣ ಮಾಸ, ಕಾರ್ತಿಕ ಮಾಸ, ನಮ್ಮ ವೈಶಾಖ ಜ್ಯೇಷ್ಠ ಪಬ್ಲಿಕ್ ಫುಲ್ ಇರ್ತದೆ. ಇಲ್ಲೆಲ್ಲ ನಡೆಯೋಲ್ಲ ಅಂದ್ರೆ ಶಿವರಾತ್ರಿ, ಶ್ರಾವಣ ಮಾಸ, ಕಾರ್ತಿಕ ಮಾಸ ಇವೆಲ್ಲ ಭಾಳ ಉತ್ಸವ ನಡೀತಾವೆ ಇಲ್ಲಿ. ಜಾತ್ರೆ ಹೋಗೈತೆ? ಶಿವರಾತ್ರಿ, ಮಹಾಶಿವರಾತ್ರಿ. ಶಿವರಾತ್ರಿ. ಶಿವರಾತ್ರಿಗೆ ಮರ್ದಿನ ಇರ್ತಾನೆ, ಶಿವರಾತ್ರಿ ದಿನ ಇರ್ತದೆ. ಶಿವರಾತ್ರಿ ಮರ 8 ದಿನ ಜಾತ್ರೆ ಇರ್ತದೆ. 8 ದಿನ. ಹಾಂ, ಉತ್ತರದಿಂದ ದಕ್ಷಿಣ ಕರಿತಾವಲ್ಲ ನೀರು? ನೀರು ಬರ್ತಾ ಇರ್ತಾವ, ನವದಿ ಬಿಟ್ಟರೆ ಒಳಗೆ ಹೋಗ್ತಾವೆ. ಅದಕ್ಕಾಗಿ ದಕ್ಷಿಣ ಕಾಶಿನ ದೇವಿ ಸ್ಥಳ ಇರುತ್ತೆ. ದಕ್ಷಿಣ ಕಾಶಿನ ಪ್ರಸಿದ್ಧ. ಉತ್ತರ ದ್ವಾರ ಅಲ್ಲದೆ ದಕ್ಷಿಣ ದ್ವಾರ ಇತ್ತು. ಉತ್ತರ ದ್ವಾರದಾಗ ಯಾವ ಗುಡಿದಲ್ಲಿ? ಕಾಶಿ ವಿಶ್ವನಾಥ. ಅಂದ್ರೆ ಬ್ರಹ್ಮದೇವರ ಅನುಷ್ಠಾನದಾಗ ಸ್ಥಾಪನೆ ಗುಡಿ. ಅಂದಕ ಬ್ರಹ್ಮದೇವರ ಅನುಷ್ಠಾನ ಸ್ಥಳ ಇತ್ತು. ನಮ್ಮನ್ನ ಪಾದಗಳ ಕೆಳಗಿದೆ, ಗುಡಿ ಕೆಳಗೆ, ಶಿಖರ ಕೆಳಗೆ. ಗುಡಿ ಕೆಳಗ ಅದನ್ನ ಪಾದ ಮೇಲೆ ಶಿವ ಕುಂತಾನ. ಅದಕ್ಕೆ ಇದು ಪಾರ್ವತಿ ಮಾತ ಮ್ಯಾಲ ಈಶ್ವರ ಕೆಳಗೆ. ಅದಕ್ಕಾದ್ರೆ ಕಾಶಿದ ಹಿಂಗೆ ಅದು ಇಲ್ಲಿ ಹಿಂಗೆ ಅದು. ಹಾಗೆ ಉತ್ತರ ಕೈ ದಕ್ಷಿಣ ಕಾಶಿ ಅಂತ ಅಂತಾರೆ ಮಾಡಿ. ಇಲ್ಲಿ ಆ ಮಹಾರಾಜರದು ಸಮಾಧಿ ಅಂತಲ್ಲ? ಕಾಶಿ ವಿಶ್ವ ಮಹಾರಾಜರು. ಕಾಶಿದಾಗ ಮಹಾರಾಜರು ಅವರು ಸಾಧರು ಸ್ನಾನ ಮಾಡಿ ಕಮಂಡಲ ಬಿದ್ದವರು ಕಮಂಡಲಿ ಬಂದವರು.
ಅದಕ್ಕಾಗಿ ಅವ್ರು ಇಲ್ಲೇ ಜಿಂದ ಸಮಯ ಆಗ್ಯಾರ ದೇವಸ್ಥಾನದ ಬಾಜಿ ಅಲ್ಲಿ ಕಡೆ ಬಾಜು ಒಟ್ಟು ಪ್ಯಾಕ್ ಅದಲ್ಲ ಅದು ಅದೇನು? ಇಂಜನ್ ಬಾಜಿ ಅದ ಇಂಜನ್ ಬಾಜಿ ಕಾಶ್ಮೀರ್ ಮಾತಾಡ ಬಾಬಾಜಿ ಮಾರನ್ ಅಂದ್ರೆ ಅಲ್ಲಿ ಭೀ ಭಾಳ ಪ್ರಾಬಲ್ಯ ಅದ. ಅಲ್ಲಿ ಏನು ಅನ್ಕೊಂಡು ನಮ್ಮ ಕೆಲಸ ಆಯ್ತಂದ್ರೆ ಹೋಗಿ ಮಷನ್ ಮಾಡ್ರೆ ಏನದು ಕೂಸುಗಳಿಗೆ ಎಲ್ಲ ಅನ್ಕೊಂಡೇ ಆಗ್ತದೆ. ಹರಿಕೆ ಯಾವ್ದು ಬಿ ಹಿಂಗೆ ಇಡಲ್ದ ಪ್ರೇಯರ್ ಎಲ್ಲ ಕೂಸುಗಳಿಗೆ ಆದ್ರೆ ಭೀ ಅಲ್ಲಿ ರಕ್ಷಣೆ ಮಾಡ್ರೆ ಭಾಳ ದೊಡ್ಡದಲ್ಲ. ಇವು ಲಕ್ಷ್ಮೀ ಪಾರ್ವತಿ ಸರಸ್ವತಿ ಗಿಡಗಳು ಹಿಂದೆ ಅವರು ಮಾಡಿದ್ರು ಗಿಡ ಅಂತಾರೆ. ಯಾವ ಗಿಡ? ಇವು ಗಿಡ 3 ಗಿಡ ತಯಾರಾಯ್ತು. 3 ಗಿಡ ಸದಾ 3 ಅಲ್ಲೊಂದು ಇಲ್ಲೊಂದು ಕಡೆ ಇನ್ನೊಂದು ಇದಕ್ಕೆಲ್ಲ ಅಡುಗೆ ಹೊಡಿದ ಇದು ಕೇತಕ್ಕೆ ಅಂದ್ರೆ ನಿಮ್ಮ ದೇವರಿಗೆ ಮೊಗಲು ಒಯ್ಯಿರ್ತವೆ ಯಾರಿಗೆ ಯಾವ ಬೇರೆ ಒಯ್ಯಲ್ಲ ಶಾಪಲ್ ಮುಂಚೆನ ಇನ್ನೊತ್ತು ಯಾರಿಗೆ ಸಂಗಮೇಶ್ವರದ ಕ್ಯಾರಿಗೆ ಒಯ್ಯಿರ್ತವೆ. ಕ್ಯಾರಿಗೆ ನಾವು ತಿಳ್ತಾರೆ ಕ್ಯಾರಿಗೆ ಏನು ಇರ್ತಾವೆ ಹೋಗಿರ್ತಾವೆ ಕ್ಯಾರಿಗೆ ಮುಂಚಾಯ್ತವೆ. ಅದೇ ಶಾಪ ಇರ್ತದೆ ದೇವರಿಗೆ. ಶಾಪಲ್ ಮುಂಚೆ ಎಲ್ಲಿ ನಿಂತಿರೋದು ಇಲ್ಲಿಗೆ ಇರ್ತವೆ. ಕ್ಯಾರಿ ಮೇಲೆ ಭಾಳ ದೊಡ್ಡ ಕೆಳಗೆ ಮನ ಅದ ಕೆಳಗೆ ಕ್ಯಾರಿ ಮನ ಇರ್ತದೆ. ಕ್ಯಾರಿ ಕ್ಯಾರಿ ಬಂದ ಸೊ ಹಂಗದ ಅಂದ್ರೆ 20,000ಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಇರ್ತಾರೆ ಹುಣ್ಣಿ ಅಮಾಸಿ ಸಮಯದಾಗ. ಅಮಾಜಿ ಜನ ಐತಿ ಇಲ್ಲಿ ತ್ರಿಕಾಲ ಪೂಜೆ ಆಗ್ತದಲ್ಲ ಇಲ್ಲಿ ಮುಂಜಾನೆ ಸದಾಕ ನಡೀತದೆ. ಮುಂಜಾನೆ 6 ಗಂಟೆ ಓಪನ್ ಆಯ್ತು, ಚಿನ್ನಿಗೆ ರಾತ್ರಿ 8 ಗಂಟೆಗೆ ಓಪನ್ ಕ್ಲೋಸ್ ಮಾಡ್ತಾರೆ. ಬಂದಿರಲಿ ಇಲ್ಲಿ ಹೆಂಗಂದ್ರೆ ಅಭಿಷೇಕ ಇರ್ತಾವೆ, ಗುಂಡ ತೋರಿಸ ಇರ್ತವೆ, ಅನ್ನ ಪೂಜೆ, ಅಭಿಷೇಕ, ಜಾವಳ ಇವೆಲ್ಲ ಪೂಜೆ ಕಾರ್ಯಕ್ರಮ ಇರ್ತಾವೆ. ಇಲ್ಲೆಲ್ಲ ಹಿಂದಿನ ಜನ ಇಲ್ಲೆಲ್ಲ ಬ್ರಾಹ್ಮಣರು ಭಕ್ತರು ಬಂದ್ರೆ ಐವ ಮನೆ ಅಡಿಗೆ ಮಾಡಿಸೋದು, ಊಟ ಮಾಡಿಸೋದು ಎಲ್ಲ ಭಾಳ ನಡೀತಾವೆ. ಮನೆ ಇರ್ತಾವೆ, ಜಾವಳ ನಡೀತಾವೆ, ಇನ್ನು ಆಚಾರ, ಗುಡಿ ಕಂಟ್ಲೆ ಹೋಗ್ಸೋದು ಇವೆಲ್ಲ ಅಂದ್ರೆ ಫಂಕ್ಷನ್ ನಡೀತಾನೆ ಇರ್ತಾವೆ ಕಂಟಿನ್ಯೂ. ಸದಾಗಿ ಐತಿ ಈ ಬಸ್ ಇರ್ತಾನೆ ಮತ್ತು ಮರಿಗಳು ನಡೀತಾ ಇರ್ತಾವೆ. ಚಾಲ ಆಯ್ತು ಇಲ್ಲೆಲ್ಲ ಇದು ಬಾಡ್ದಾಗ ಭಾಳ ಇನ್ನೂ ಪುರಾತನ ದೇವರು ಮತ್ತು ಎಲ್ಲ ಕುಲದೇವತ ನಮ್ಮ ಕರ್ನಾಟಕ ಜನ ಇತ್ತು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಭಾಳ ಜನ ಹೆಚ್ಚು ಬರ್ತದೆ. ಈಗ ತೆಲಂಗಾಣ ಇಲ್ಲಿ ಪ್ರಸಾದ ವ್ಯವಸ್ಥೆ ದಿನ ಕೊಡ್ತೀರಿ? ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಒಂದು ಹಿಡಿದು ಸಾಯಂಕಾಲ ಪ್ರಸಾದ ಇರ್ತದೆ, ಮುಂಜಾನೆ ಇರ್ತದೆ, ಮಧ್ಯಾಹ್ನ ಮುಂಜಾನೆ ಪ್ರಸಾದ ಇರ್ತದೆ. ಮಧ್ಯಾಹ್ನ 1 ಗಂಟೆನ ದೇವ್ರ ಅನ್ನ ಪ್ರಸಾದ ಇರ್ತದೆ. ಸಾಯಂಕಾಲ ಗುಗ್ರಿ ಮತ್ತೇನಾರ ವಿಶೇಷ ಅದ? ಇಷ್ಟೇನ ಅದಲ್ಲ ಅಂದ್ರೆ ಈಗ 3 ಯುಗ ನಡೀತಲ್ಲ, ಮೊದಲನೇ ಯುಗದಾಗ ಕಟ್ಟಿದ್ದ ಅಂದ್ರೆ ಗುಡಿ. ಈಗ 3 ಯುಗ ನಡೀತಲ್ಲ ಈ ಕಾಲಗೆಲ್ಲ JCB ಇನ್ನೂ ಮಾಡೋದ ದೇವ್ರು ಅನ್ವರ್ತ ಮಾಡಿದವರು. ಬ್ರಹ್ಮದೇವರು ಜಾಗಗಳು ಒಂದೊಂದು ಕಲ್ಗೊಳಗೆ ಬಿದ್ದವ ಏನಿದ್ದು ಬಸಯ್ಯ ಸ್ವಾಮಿಗಳಿಂದ ಭಾಳ ಕಲಿಲಕ್ಕೆ ಸಿಗುತ್ತೋ. ಅದೇ ರೀತಿ ನೀವು ಏನಾರ ಗುಡಿಗೆ ದಾಸೋಗ ಇರ್ತದೆ ಅಂತ ಹೇಳಿ ಬಂದ್ರಂದ್ರೆ ಮಧ್ಯಾಹ್ನ 1 ದಾಸೋಗ ಇರ್ತದೆ. ನಿಮ್ಮ ಊಟ ನೀವೇ ಕಟ್ಕೊಂಬರ್ರಿ. ನೀವು ಏನಾರ ಜಲ್ದಿ ಬಾರಿಂಗ್ ಜಲ್ದಿ ಬಂದು ಜಲ್ದಿ ಹೋಗೈತಂದ್ರೆ ಇನ್ ಕೇಸ್ ನೀವು ಮಧ್ಯಾಹ್ನ ಬರೀತಾರೆ ನಡೀತದೆ. ಯಾಕೆಲ್ಲ ಶ್ರೀ ಕ್ಷೇತ್ರಗಳಿಗೆ ಬರ್ತಾರಲ್ಲ, ಬಂದಾಗ ಜರ ಸ್ವಚ್ಛತೆ ಕಾಪಾಡ್ರಿ. ಇಲ್ಲಿ ಒಂದು ಥೋಡೆ ಭೀ ರಜೆ ಕಾಣಲ್ಲ ಅಂತದ. ಈಗ ನಾವು ಭೀ ನಮ್ಮನ್ನ ಊಟ ಮಾಡಿದೆವು, ಈಗ ಅದೇ ನಮ್ಮನ್ನ ಹೋಗಿ ಡಸ್ಟ್ಬಿನ್ದಾಗ ಹಾಕಿದೆವು. ನೀವು ಭೀ ಇನ್ ಕೇಸ್ ಏನಾರ ಊಟ ಗೀಟ ಮಾಡಕ್ಕೆ ಏನಾರ ಪ್ಲಾಸ್ಟಿಕ್ ಪದಾರ್ಥಗಳು ತಂದಿರಂದ್ರೆ ಹೋಗಿ ಡಸ್ಟ್ಬಿನ್ದಾಗ ಹಾಕ್ರಿ. ಅಲ್ಲಿ ಯಾರೋ ಹಾಕ್ಯಾರ ಈಗ ಅಲ್ಲಿ ಇಷ್ಟು ಕ್ಲೀನ್ ಜಾಗಗಳು ಹಾಳು ಮಾಡ್ಕೋತಾರ. ಅದೇ ರೀತಿಯಾಗಿ ಈ ಅಮೃತ ಕುಂಡ ಒಳಗ 8 ರೀತಿಯ ಜಲಧಾರಿಗಳರ. ಅದು ಯಾರ್ಯಾರಂದ್ರ ನಾರಾಯಣ, ಧರ್ಮ, ವರುಣ, ಋಷಿ, ಸೋಮ, ದತ್ತ, ಇಂದ್ರ, ಯಮ. ಈ 8 ಜನ ಜಲಧಾರಿಗಳು ಈ ಗುಂಡದಾಗರ ಅಂತ ಹೇಳಿ ದೇವಸ್ಥಾನದ ಇತಿಹಾಸ ಹೇಳ್ತದ್ರಿ. ಅದೇ ರೀತಿ ಈ ಗುಂಡದಾಗಿ ನೀರು ಕಾಶಿಲಿಂದ ಬರ್ತಾವ ಅಂತ ಹೇಳ್ತಾರ. ಈ ಗುಂಡದಾಗ ಬಿಟ್ಟಂತಹ ನೈವೇದ್ಯ ಉತ್ತರದ ಕಾಶಿ ಹೋಗಿ ಸೇರ್ತಾವ ಅಂತ ಹೇಳಿ ಇಲ್ಲಿನ ಮಾನ್ಯತೆ ಅದ. ಚರ್ಮ ರೋಗ ವಾಸಿ ಆದ ಮೇಲೆ ರಾಜ ಇದೇ ಸ್ಥಳದಾಗ ಬಂದು ಜೀವಂತ ಸಮಾಧಿ ಆಗ್ತಾರ. ಮಕ್ಕಳ ಆಗಲ್ತಾ ಇದ್ದರೀಗ ಪಾರ್ವತಿ ದೇವಿ ಹಚ್ಚಿದಂತ 3 ಗಿಡಗಳವ ದೇವಸ್ಥಾನ ಒಳಗ. ಆ ಮರಗಳಿಗೆ ಹರಿಕೆ ಕೇಳ್ಕೊಂಡು ಸಂಗಮನಾಥನಿಗೆ ಹರಿಕೆ ಕೇಳ್ಕೋಬೇಕು. ಕೇಳ್ಕೊಂಡಂತ ಹರಿಕೆ ಈಡೇರ್ತು ಅಂತ ಹೇಳಿ ಇಲ್ಲಿನ ಮಾನ್ಯತೆ ಅದ. ಅಮೃತ ಕುಂಡ ಒಳಗ ಬ್ರಹ್ಮದೇವನ ನಿಜವಾದ ಪಾದ ನೋಡ್ಲಕ್ ಸಿಗ್ತದ. ಅದೇ ರೀತಿಯಾಗಿ ಈ ದೇವಸ್ಥಾನದ ಜಾತ್ರೆ ಶಿವರಾತ್ರಿ ಮುಗಿದಂತ ಮರುದಿನ ಆಗ್ತದ. 8 ದಿವಸಗಳ ಕಾಲ ಈ ದೇವಸ್ಥಾನದ ಜಾತ್ರೆ ನಡೀತದಂತ. ನಿಮ್ಗೆ ಏನಾರ ನಮ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಯಾರು ಮನಿದಾರ ಶ್ರೀ ಕೇತಕ್ಕೆ ಸಂಗಮೇಶ್ವರ ಅವ್ರಿಗೆ ವಿಡಿಯೋ ಶೇರ್ ಮಾಡ್ರಿ. ಮತ್ ಸಿಗರ್ ಮುಂದಿನ ವಿಡಿಯೋದಾಗ. ಜೈ ಶ್ರೀರಾಮ್, ವಂದೇ ಮಾತರಂ.